शिवाय नमः शङ्कराय नमः शङ्कराय नमः शङ्कराय नमः शङ्कराय नमः शङ्कराय नमः शङ्कराय ಬಾಬಾ ಶಾಸ್ತ್ರಿಗಳು ನನ್ನ ತಂದೆ, ದಿವಂಗತ ಮಲ್ಲಾರಿ ಭಟ್ರು, ದಿವಂಗತ ಎಚ್ ನಾರಾಯಣರಾವ್ ಜಾಗೀರ್ದಾರ್ ಹಾಗೂ ದಿವಂಗತ ಡಾಕ್ಟರ್ ಕೆ.ಎಂ. ನರೇಗಲ್ ಮತ್ತು ಶ್ರೀ ಟಿ ಆನಂದರಾವ್ ಅವರು ನಾಡಿದ್ದು ಬರ್ತಾರೆ, ಬಂದಿಲ್ಲ. ಇಷ್ಟು ಮಂದಿ 5 ಮಂದಿ ನೇತೃತ್ವದಲ್ಲಿ ಪ್ರಾರಂಭ ಆಯಿತು. ಏನಂದ್ರೆ ಬೆಳಿಗ್ಗೆ ಅಭಿಷೇಕ ಆಗ್ತಿತ್ತು ನಗರೇಶ್ವರನಿಗೆ. ಪ್ರತಿ ದಿವಸ ಅಭಿಷೇಕ ಆದ್ಮೇಲೆ ಸಾಯಂಕಾಲ ಭಜನೆ ಇರ್ತಿತ್ತು. ಒಂದು ಜಯ ಜಯ ಶಂಕರ ಲೋಕಗುರು ಭವಹರ ಶಂಕರ ಭುವನ ಗುರು ಅಂತ ಒಂದು ಶಂಕರಾಚಾರ್ಯ ಲೈಫ್ ಹಿಸ್ಟ್ರಿಗೆ ಒಂದು 15-20 ನಿಮಿಷದ ದೊಡ್ಡ ಒಂದು ಶ್ಲೋಕ ಇದೆ. ಅದನ್ನು ಪ್ರತಿ ದಿವಸ ಮಾಡ್ತಿದ್ರು ಚಿತ್ರವಾಡಿಯಲ್ಲೆಲ್ಲ. 75 ನಿಮಿಷ ಎಲ್ಲ ಲೇಡೀಸ್ ಜೆಂಟ್ಸ್ ಸೇರಿ ನಗರೇಶ್ವರ ಗುಡಿಯಲ್ಲಿ ಮಾಡ್ತಿದ್ರು. ಹಾಗೆ ಮಂಗಳಾರತಿ ಇದ್ರ ವಿಚಾರ 5 ವರ್ಷ ನಡೀತು. ಇದಾದ್ಮೇಲೆ 1980ನೇ ಇಸ್ವಿಯಲ್ಲಿ ಏಪ್ರಿಲ್ 19ನೇ ತಾರೀಕು ನಮ್ಮ ಅಮರಾವತಿ ಮಠದ ಶ್ರೀನಿವಾಸ ಸದಾನಂದ ಸ್ವಾಮಿಗಳನ್ನ ಪುರಪ್ರವೇಶ ಮಾಡಿಸಿ ಇಲ್ಲಿ ಕರೆಸಿದ್ವಿ. ಆವಾಗ ನಾವು ಕೂಡ ಇನ್ನು ಜಸ್ಟ್ ಅದೇ ಓದಿ ಮುಗಿಸಿದ್ವಿ, ಸಣ್ಣವರು. ಈಗಿರೋರು ಬಹಳ ಮಂದಿಗೆಲ್ಲ ಕೆಲವರಿಗೆ ಗೊತ್ತಿರ್ಬೋದು. ಕರೆಸಿ ಅವ್ರ ಪಾತ್ ಪೂಜೆ ಮಾಡಿಸಿದ್ರು ನಗರೇಶ್ವರ ಗುಡಿಯಲ್ಲಿ. ಅವ್ರ ಪಾತ್ ಪೂಜೆ ಮಾಡಿದಾಗ ಎಲ್ಲ ಚಿತ್ತೋಡಿ ಜನ ಪಾತ್ ಪೂಜೆ ಮಾಡಿ ಎಲ್ಲ ಅವ್ರಿಗೆ ಹಾಕಿದ ಮಂಗಳಾರತಿ ತಟ್ಟೆಯಲ್ಲಿ ಪಾತ್ ಪೂಜೆ ದಕ್ಷಿಣೆ ₹16.95 ಆಗಿತ್ತು. ಆಶ್ಚರ್ಯ ಪಟ್ಬಿಟ್ರೆ ಆ ಕಾಲಕ್ಕೆ ಅದೇ ದೊಡ್ಡ ಅಮೌಂಟ್. ಎಲ್ಲರೂ ಪಾತ್ ಪೂಜೆ ಹಾಕಿದ ದಕ್ಷಿಣೆ ₹16.95 ಆಗಿತ್ತು. ಲೆಕ್ಕ ಎಲ್ಲ ಇಟ್ಟಿದ್ದೀವಿ, ಲೆಕ್ಕ ಜನ ಮಾತ್ರ. ಗುರುಗಳನ್ನು ತಗೊಂಡು ಹೋಗ್ಲಿಲ್ಲ. ಇದನ್ನೇ ನಾನು ನಿಮ್ಮ ಪ್ರತಿ ವರ್ಷ ಶಂಕರ ಜಯಂತಿ ಮಾಡಿ ಮೂಲಧನ ಅಂತ ಕೊಡ್ತೀನಿ, ಇಟ್ಕೊಂಡು ಪ್ರತಿ ವರ್ಷ ಮನೆಗೆ ಹೋಗಿ ಕಲೆಕ್ಟ್ ಮಾಡಿ ಮುಂದುವರ್ಸ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಅದ್ರ ವಿಚಾರ ಪ್ರತಿ ವರ್ಷ ಚಂದ ವಸೂಲು ಮಾಡ್ತಿದ್ವಿ. ಜಸ್ಟ್ ನಾನು ಆ ಟೈಮಲ್ಲಿ ಜಸ್ಟ್ ಅದೇ ಕಾಲೇಜಲ್ಲಿ ನಾವು ಮನೆಗೆ ಹೋಗ್ತಿದ್ವಿ. ಎಲ್ಲರೂ ಅವಾಗೆಲ್ಲ 50 ಪೈಸೆ ₹1, 50 ಪೈಸೆ ₹1 ಚಂದ ವಸೂಲಿ ಅಷ್ಟೇ. ಕೆಲವರು ₹5 ಹಿಂಗಿರ್ತಿತ್ತು. ವಸೂಲಿ ಮಾಡಿ ಹಂಗೆ ಮಾಡ್ತಾ ಬಂದ್ವಿ. 5 ವರ್ಷ ಹಂಗೆ ನಡೀತಾ ಬಂತದ್ದು. ಮುಂದೆ ಹಾಗೆ ಫಸ್ಟ್ 4 ದಿವಸ ರಂಗೂಪಂತ್ ನಾಗರಾಜರ ಅವ್ರ ಕಡೆಯಿಂದ ಶಂಕರ ವಿಜಯವನ್ನು ಹೇಳಿಸ್ತಾ ಇದ್ವಿ. ಮಾಧವಿ ಶಂಕರ ವಿಜಯ ಹೇಳ್ತಿದ್ರು. ಅವರು ಪ್ರತಿದಿನ ಬೆಳಿಗ್ಗೆ ಶಂಕರ ವಿಜಯನ ಊಟ ಆದ್ಮೇಲೆ ಸಂಜೆ ಕೇಳಬಾರ್ದು ಅಂತ ಹೇಳಿ ಅವರು ಬೆಳಿಗ್ಗೆನೆ ಬರ್ತಿದ್ರು. ಬಂದ್ ದಿವಸ ಬೆಳಿಗ್ಗೆ ಹೇಳ್ತಿದ್ರು ನಗರೇಶ್ವರ ಗುಡಿಯಲ್ಲಿ ಶಂಕರ ವಿಜಯ ಅವರು. ಅದ್ರ ವಿಚಾರ ಅವ್ರು ಸುಮಾರಷ್ಟು ವರ್ಷ ಹೇಳಿದ್ರು. ಇದು ಹೀಗೆ ನಡೀತಾ ಬಂದಾಗ 5 ದಿವಸ ಒಬ್ಬರ ಮನೆಯಿಂದ ಶಂಕರಾಚಾರ್ಯ ನೈವೇದ್ಯ ಆಗ್ಬೇಕು. ಆ ಬಂದ ಋತುಜರಿಗೆಲ್ಲ ಅವ್ರ ಮನೆಯಲ್ಲಿ ಊಟ ಆಗ್ಬೇಕು. ಇದನ್ನ ಜಾಗೀರ್ದಾರ್ ನಾರಾಯಣರಾವ್ ಮನೆಯಲ್ಲಿ, ನಮ್ಮ ಮನೆಯಲ್ಲಿ, ಮುಟ್ಟಂಗನಹಳ್ಳಿ ಆನಂದರಾವ್ ಮನೆಯಲ್ಲಿ ಮತ್ತು ಡಾಕ್ಟರ್ ನರೇಗಲ್ A.N. ನರೇಗಲ್ ಅವರು ಮನೆಯಲ್ಲಿ 4 ಮನೆಯಲ್ಲಿ ಪ್ರತಿ ಪಾಡ್ಯದಿಂದ ಚೌತಿ ತನಕ ಒಂದೊಂದು ದಿವಸ ನೈವೇದ್ಯ ಆಗ್ತಿತ್ತು. ಪಂಚಮ ದಿವಸ ಸಾರ್ವಜನಿಕ ಊಟ ಆಗ್ತಿತ್ತು. ಈ ರೀತಿ ಪ್ರತಿಯೊಬ್ಬರ ಮನೆಯಲ್ಲಿ ಮಾಡ್ತಾ ಬಂತು. ಇದೇ ರೀತಿ 1980ರಿಂದ 92 ತನಕ ಹೀಗೆ ನಡೀತಾ ಬಂತು. ಫಸ್ಟ್ ಟೈಮ್ 1982ರಲ್ಲಿ ₹500 ಉಳಿತು ನಮಗೆ ಎಲ್ಲ ಖರ್ಚು ಹೋಗಿ. ಆ ₹500 ಫಸ್ಟ್ ಈಗ ಬೆಳೆದ ಎಷ್ಟಾಗಿದೆ ಇದೇ ಲೆಕ್ಕ ಕೊಡೋದು ಬೇಕಾಗಿಲ್ಲ. ಈಗ ಅದೆಲ್ಲ ನಿಮ್ಗೆ ಗೊತ್ತು, ಇಲ್ಲೇ ಮಂಡ್ಲಿಗೆ ಬಿಟ್ಟಿದ್ದು. ಇದು ಫಸ್ಟ್ 25 ವರ್ಷ ಹೇಗೆ ನಡೀತಾ ಬಂತು ಅಂಬೋದು ಇದು. 25 ವರ್ಷ ಇದೇ ರೀತಿ ಇಷ್ಟೇ ನಡೀತು. 25ನೇ ವರ್ಷ ಬಂದಾಗ ಅಷ್ಟೊತ್ತಿಗೆ ಒಂದು ವಿಚಾರ ಹೋಯಿತು. ಮಲ್ಲಾರಿ ಭಟ್ರು ನಾನು ಸೇರಿ ಮೊದಲು ಮಲ್ಲಾರಿ ಭಟ್ರು ಬಂದು ನಮ್ಮ ತಂದೆಯರ ಅಧ್ಯಕ್ಷರಾಗಿದ್ರು. ಅವಾಗ ಮಲ್ಲಾರಿ ಭಟ್ರು ಕಾರ್ಯದರ್ಶಿಗಳಾಗಿದ್ರು. ಅವ್ರು ಬಂದು ಸರ್ 25ನೇ ವರ್ಷ ರಥೋತ್ಸವ ನಾವೊಂದು ಅದ್ದೂರಿಯಾಗಿ ಒಂದು ಹೊಸ ಟೈಪ್ ಮಾಡ್ಬೇಕಂತ ಮಾಡಿದ್ದೀವಿ. ಹಾಗೆ ನಿಮ್ಮ ಅಪ್ಪನೇ ಬೇಕು ಅಂದ್ರೆ ಅಪ್ಪ ನೀವು ಏನಾದ್ರು ಮಾಡ್ಬೇಕು, ನಂದು ಅಪ್ಪನೇ ಏನಿದೆ ಗುರುಗಳ ಕಾರ್ಯಕ್ರಮ ಏನ್ ಮಾಡಿದ್ರು ಸಹಕಾರ ನಿಂತು ಅಂತ ಹೇಳಿದ್ರು ನಮ್ಮ ತಂದೆಯವರು. ಅವಾಗ ಸರಿ ಅಂತ ಹೇಳಿ ಅವಾಗ ನಾವೇನ್ ಮಾಡಿದ್ವಿ, ಒಂದು ಮೀಟಿಂಗ್ ಮಾಡ್ಕೊಂಡ್ವಿ. ಫಸ್ಟ್ ಆ ಮೀಟಿಂಗು ಕೆಲವು ಇಂಪಾರ್ಟೆಂಟ್ ಡಿಸಿಷನ್ ಕೆಲವರೇ ಇರ್ತಿದ್ವಿ. ಮಲ್ಲಾರಿ ಭಟ್ರು, ನಾನು, ವೆಂಕಟೇಶ್ ದೇಶಪಾಂಡೆ ಅವರು ಈಗಿನ ಅಧ್ಯಕ್ಷ, 3 ಮಂದಿ ಕೂತು ಮಾತಾಡಿ ಹಿಂದಾಗ ಎಲ್ಲರಿಗೂ ತಿಳಿಸಿ ಮತ್ತೆ ಮೀಟಿಂಗ್ ಮಾಡಿ ಹೇಳ್ತೀವಿ. ಫಸ್ಟ್ ಒಮ್ಮೆಲೆ ಎಲ್ಲರೂ ಸೇರಿಸಿ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಒಂದು ಪ್ಲಾನ್ ಮುಂಚೆ ಮಲ್ಲಾರಿ ಭಟ್ರು ಮಾಡ್ತಿದ್ರು. ನಾವು ಅವಾಗ ಇನ್ನೊಂದು ವಿಷಯ ಏನೇ ಪ್ಲಾನ್ ಮಾಡ್ಬೇಕು ಅಂತ ಮುಂದುವರಿಬೇಕಂತಂದ್ರೆ ಸಪ್ತಸತಿ ಪಾರಾಯಣ ಮಾಡ್ತಿದ್ವಿ. ಸಪ್ತಸತಿ ಪಾರಾಯಣ ಮಾಡಿ ಮುಂದೆ ಹೋದ್ರೆ ಕೆಲಸ ಸಕ್ಸಸ್ ಅಂತ ಒಂದು ಕಲೆ ಇತ್ತು. ನಮ್ಗೆ ಅದ್ರ ಅನುಭವನ ಆಗಿದೆ. ಒಂದು ಹಿಂದಿನ ದಿವಸ ಮಲ್ಲಾರಿ ಭಟ್ರು ಹಿಂದಿನ ದಿವಸ ಒಂದು ಸಪ್ತಸತಿ ಪಾರಾಯಣ ಮಾಡಬೇಕು ಮಾಡಿ ನೆಕ್ಸ್ಟ್ ಡೇ ಹಿಂದಿನ ದಿವಸ ಅಂತ ಓದ್ತಿದ್ವಿ, ಮೀಟಿಂಗ್ ಮಾಡ್ತಿದ್ವಿ ನಾವು. ಆ ರೀತಿ ಮಾಡಿ 99ನೇ ಇಸಿ ರಜತೋತ್ಸವ ಅಂತ ಮಾಡೋಣ ಅಂತ ಮಲ್ಲಾರಿ ಭಟ್ರು ಮಾಡಿದ್ರು. ಏನಂದ್ರೆ ಪ್ರತಿ ತಿಂಗಳು 1 ವರ್ಷ ರುದ್ರ ಸವಾಕಾರ ಹೋಮ ಮಾಡೋದು, ಸಾಮೂಹಿಕ ಲಲಿತಾ ಸಹಸ್ರನಾಮವನ್ನು ಮಾಡೋದು, ಆ ಶಂಕರ ಮಾಡೋದು ಇಷ್ಟು ತೀರ್ಮಾನ ಮಾಡಿದ್ದವಾಗ ಇವೆರಡು ಮಾಡೋದು.
ಈಚೆ ಮಾಡಿದಾಗ ಇದನ್ನ ನಾವು ಅನ್ಕೊಂಡು ಮೀಟಿಂಗ್ ಕರೆದು ಬಹಳ ಮಂದಿ ಇದಕ್ಕೆ ನೆಗೆಟಿವ್ ಆಗಿ ಆನ್ಸರ್ ಮಾಡಿದ್ರೆ ಇದೆಲ್ಲ ಆಗ್ಲಾರದ ಕೆಲಸ, ಮಾಡೋದು ಬೇಡ ಅಂತ. ಕೆಲವರೆಲ್ಲ ಇಂಥದ್ದು ಕುಮ್ಮಕ್ಕು ಕೊಟ್ಟರು, ಇದು ಮಾಡೋದೇ ಬೇಡ ಅಂತ. ಅವಾಗ ಏನ್ ಮಾಡುತ್ತೆ, ನಾವು ಮಾಡೋದು ಒಂದೇ ಒಂದು ಕೆಲಸ ಏನಂದ್ರೆ ಶೃಂಗೇರಿ ಗುರುಗಳ ಹತ್ರ ಹೋಗೋಣ, ಅವ್ರ ಮುಂದೆ ನಮ್ಮ ಅನಿಸಿಕೆಯನ್ನು ಹೇಳೋಣ. ನಮ್ಮ ಚಿತ್ರವಾಡಿಯಲ್ಲಿ ನಮ್ಮ ಪರಿಸ್ಥಿತಿ, ನಾವೆಲ್ಲರೂ ಮಧ್ಯಮ ವರ್ಗದ ಮತ್ತು ಕೆಳ ಮಧ್ಯಮ ವರ್ಗದವ್ರು ಇದ್ದೀವಿ, ಏನ್ ಮಾಡ್ಬೇಕು ಹಿಂಗೆ ಅನ್ಕೊಂಡಿದ್ದೀವಿ, ನಮ್ಮ ಪ್ರಸಾರಕ್ಕೆ ನಮ್ಮ ಸನಾತನ ಧರ್ಮ ಉಳಿಲಿ ಅಂತ ಹೇಳಿ ಅನ್ಕೊಂಡಿದ್ದೀವಿ, ಏನ್ ಮಾಡ್ತಾ ಅದು ಹೋಗಿ ಕೇಳೋಣ ಅಂತಂದ್ರು. ಸರಿ ಅಂತ ಹೇಳಿ ಶೃಂಗೇರಿಗೆ ಮಲ್ಲಾರಿ ಭಟ್ರು, ಅವ್ರ ಬ್ರದರ್ ವಿಶ್ವನಾಥ್ ಭಟ್ರು, ನಾನು, ಆನಂದ್ ರಾವ್, ವೆಂಕಟೇಶ್ ದೇಶಪಾಂಡೆ, ಜಾಗೀರ್ದಾರ್ ಅನಂತರಾವ್, ಜಾಗೀರ್ದಾರ್ ಗೋಪಾಲ್ ರಾವ್, ಸುರೇಶ್ ದೇಶಪಾಂಡೆ, ಗುರುರಾಜ್ ದೇಶಪಾಂಡೆ ಇಲ್ಲ, ಇವತ್ತು ಅವ್ರು ನೆನೆಸ್ಕೋಬೇಕು ನಾನು, ಮತ್ತು ಮುದ್ದಾಪುರ್ ನಾಗರಾಜ್ ಅವರು ಇಲ್ಲ. ಇಷ್ಟು ಮಂದಿ ನಾವು ಹೋಗಿದ್ವಿ. ಫಸ್ಟ್ ಹೋಗಿ ಬಂದ್ಮೇಲೆ ತಿರುಗಿ ನಮ್ಮ ಜೊತೆಗೆಲ್ಲ ಕಡ್ಲಿಬಾಗ್ ಸತ್ಯನಾರಾಯಣ ರಾವ್, ಜಾಗೀರ್ದಾರ್ ರಮೇಶ್, ಗುರುರಾಜ್ ಸಾಲ್ಗುಂದಿ, ಅಲ್ಲ ಜಯತೀರ್ಥಾಚಾರ್ಯ ಮಠ ಗುರುರಾಜು, ಗೋಪಾಲ್ ಎಲ್ಲ ಈಗ ನಮ್ಮ ಶ್ರೀನಿವಾಸ್ ಇವರೆಲ್ಲ ಸಣ್ಣ ಎಲ್ಲರೂ ಕೈ ಜೋಡಿಸಿದ್ರು. ಹೋಗಿ ಬಂದ ಎಲ್ಲರೂ ಕೈ ಜೋಡಿಸಿದ್ರು. ಫಸ್ಟ್ ಹೋಗಿ ನಾವು ಶೃಂಗೇರಿ ಗುರುಗಳ ಹತ್ರ ಈ ವಿಷಯವನ್ನು ವ್ಯಕ್ತಪಡಿಸಿದ್ವಿ. ವ್ಯಕ್ತಪಡಿಸಿದ ತಕ್ಷಣ ಅವ್ರು ಏನು ಹೇಳಿದ್ರು, ನನ್ನ ಸಂಪೂರ್ಣ ಆಶೀರ್ವಾದ ನಿಮ್ಮ ಇರ್ತದೆ ಈ ಕಾರ್ಯಕ್ರಮಕ್ಕೆ. ಇಲ್ಲ ಅವಾಗ ಮಲ್ಲಾರಿ ಭಟ್ರು ಅದು ನಮಗೆ ಸಪ್ರೇಟ್ ಆಗಿ ಕೃಷ್ಣ ಭಟ್ರು ಅಪಾಯಿಂಟ್ಮೆಂಟೇ ಕೊಡಿಸಿದ್ರು. ನಾವು ಆ 7 ಮಂದಿ ಮತ್ತು ಗುರುಗಳೇ ಒಂದು ಅರ್ಧ ಗಂಟೆ ಮಾತಾಡಿದ್ದ ಅವತ್ತು. ಇಲ್ಲ ನಮ್ಮಲ್ಲಿ ಪ್ರಾಬ್ಲಮ್ಮು, ನೀರಿನ ಪ್ರಾಬ್ಲಮ್ ಇದೆ, ಫೈನಾನ್ಸ್ ಪ್ರಾಬ್ಲಮ್ ಇರ್ತದೆ, ಹೀಗೆ ನಮಗೆಲ್ಲ ಕಷ್ಟ ಆಗ್ತದೆ, ಏನು ಮಾಡಬೇಕು ಹಾಗೆ ಅಂತಂದ ಅನ್ಕೊಂಡಿವಿ. ಅಂದರೆ ನಾನು ಇಲ್ಲೇ ಕೂತ್ಕೊಂಡು ನಿಮಗೆಲ್ಲ ಆಶೀರ್ವಾದ ಮಾಡ್ತೀನಿ, ನಿಮ್ಗೆ ಏನೂ ತೊಂದರೆ ಆಗ ಹಾಗೆ ನಾನು ನೋಡ್ಕೋತೀನಿ, ನೀವು ಹೋಗಿ ಕೆಲಸ ಸ್ಟಾರ್ಟ್ ಮಾಡ್ರಿ ಅಷ್ಟೇ ಅಂತ ಹೇಳಿದ್ರು ಗುರುಗಳು. ಹೇಳಿ ಕರೆದು ಯಾರು ಇಲ್ಲಿ ಕಾರ್ಯದರ್ಶಿ ಅಂದ್ರೆ ಮಲ್ಲಣ್ಣ ಕಾರ್ಯದರ್ಶಿದ್ರು, ನಾನು ಕರೆದ್ರು ಮಲ್ಲಣ್ಣ ಇಬ್ಬರ ಕೈ ಅವ್ರು ತಮ್ಮ ಸಪ್ರೇಟ್ ತೆಗೆದು 2,000 ರೂಪಾಯಿ ಕೊಟ್ಟರು ನನಗೆ. ಹೊಸದ 20 ರೂಪಾಯಿ ಹೊಸ ಕೊಟ್ಟು, ಇದು ನಾನು ಕೊಡ್ತಾ ಇರೋ ಮೂಲಧನ ಚಿತ್ರವಾಡಿಗೆ ಶಂಕರ ಮಂಡಳಿಗೆ ಕಾರ್ಯಕ್ರಮಕ್ಕೆ ನನ್ನ ಕಾಣಿಕೆ ಇದ್ರಿ, ಚಿಕ್ಕವಾಡಿ ಶಂಕರ ನನ್ನ ಕಾಣಿಕೆ, ಇದನ್ನ ಇಟ್ಕೊಳ್ರಿ, ಬಳಸ್ಬಾರ್ರಿ, ಇದು ಅಭಿವೃದ್ಧಿ ಆಗ್ತಾ ಹೋಗ್ತಾರೆ, ಒಂದು ದೊಡ್ಡ ಕಾರ್ಯಕ್ರಮ ಎಲ್ಲ ನಡೀತದೆ ಹೋಗ್ರಿ ಅಂತ ಹೇಳಿ ಕಳಿಸಿದ್ರು. ನಮ್ಗೆ ಆಶ್ಚರ್ಯ, 2,000 ರೂಪಾಯಿ ಕೊಟ್ಟರು, ಹೆಂಗೆ ನಡೀತದೆ ಇದು, ಒಬ್ಬೊಬ್ಬ ತಿಂಗಳಿಗೆ 15,000 ರೂಪಾಯಿ ಖರ್ಚಿಟ್ಕೊಂಡಿವಿ ಹಾಗಂತ. ಆಯ್ತು ಗುರುವಾರ ಮೇಲೆ ಆಯ್ತು ಬಂದ್ಬಿಟ್ವಿ. ಬಂದ್ಮೇಲೆ ಹಾಗೆ ಕಾರ್ಯಕ್ರಮ ನಡೀತು. ಇದು 25ನೇ ವರ್ಷ, ಇಷ್ಟು ಆಗಿ 25ನೇ ವರ್ಷ ಮಾಡಿದ್ವಿ. 25 ವರ್ಷದ ಕಾರ್ಯಕ್ರಮ ಹೇಗೆಂದ್ರೆ 13 ತಿಂಗಳಾಗ, ಆ ವರ್ಷ ಅಧಿಕ ಮಾಸ ಬಂದಿತ್ತು, 13 ತಿಂಗಳ ಕಾರ್ಯಕ್ರಮ ಮಾಡಿದ್ವಿ. ಗುರುಗಳು ಕೊಟ್ಟ 2,000 ರೂಪಾಯಿ ಮೂಲಧನ ಹಾಗೆ ಇಟ್ಕೊಂಡು ನಾವು ಒಟ್ಟು ಮಾಡಿದ 17 ಲಘುರುದ್ರ ಸ್ವಾಕಾರ ಹೋಮಗಳನ್ನು ಮಾಡಿದ್ವಿ. ಅಲ್ಲಿ ಆರ್ಯಾಂಬ ಮಾತೃ ಮಂಡಳಿ ಅಂತ ಸ್ಥಾಪಿಸಿದ ಅಧ್ಯಕ್ಷರು ಶ್ರೀಮತಿ ಸೀತಮ್ಮ ರಾಮ್ ಭಟ್ರವರಾಗಿದ್ರು. ಈ ಸಂದರ್ಭದಲ್ಲಿ ಇನ್ನೊಬ್ಬರು ನೆನೆಸ್ಕೊಳ್ಳೇಬೇಕು ನಾನು, ಅದು ನಮ್ಮ ವಿನೋದ್ ದೇಶಪಾಂಡೆ ಅವರ ಅಣ್ಣ ಗುರುರಾಜ್ ದೇಶಪಾಂಡೆ ಅವರು, ಈಗಲೂ ನನ್ನ ಸ್ನೇಹಿತರು. ಅವ್ರ ವೈಫ್ ಗಾಯತ್ರಿ ಅವರು ತುಂಬಾ ಸಹಕಾರ ನೀಡಿದ್ರು. ಅವರು ಸೇವಾ ವೃತ್ತಿಯಾಗಿ ಕೆಲಸ ಮಾಡಿದವರು. ಅವರು ಗಾಯತ್ರಿ ಅವರು ಸೀತಮ್ಮ ವರ್ಷದ ಕೈ ತೋರಿಸಿ ಚಿತ್ರವಾಡಿಯಲ್ಲಿ ಅವ್ರು ಮಂಜುಳವರು ಇದ್ರು, ಬಟ್ ಗಾಯತ್ರಿನ ಬಹಳ ಲೀಡ್ ತಗೋತಿದ್ರು. ಎಲ್ಲಾ ಜನ ಕಲೆ ಹಾಕಿ ಒಂದು ಕಾರ್ಯಕ್ರಮ ಮಾಡೋದನ್ನ ತುಂಬಾ ಅಚ್ಚುಕಟ್ಟಾಗಿ 1 ವರ್ಷ ನಡೆಸ್ಕೊಂಡ್ರು. ಅವಾಗ ಅವರಿಬ್ಬರು ನಾನು ಇವತ್ತು ನೆನೆಸ್ಕೊಳ್ಳೇಬೇಕು, ಸೀತಮ್ಮರನ್ನ ಗಾಯತ್ರಿ ಅವ್ರನ್ನ. ಅವರು ಆರಂಭ ಮಾತ್ರ ಮಾಡಿ ಸ್ಥಾಪನೆ ಆಯಿತು. ಅವರು 15 ಲಲಿತಾ ಸಹಸ್ರನಾಮಗಳು ಮಾಡಿದ್ರು 1 ವರ್ಷದಲ್ಲಿ ಸಪರೇಟ್ ಆಗಿ. ಮಾಮೂಲು ಶುಕ್ರವಾರ ಮಾಡ್ತಿದ್ರು, ಹುಣ್ಣಿಮೆ ಮಾಡ್ತಾ, ಅದು ಬಿಟ್ಟು ಅಪಾರ್ಟ್ ಫ್ರಮ್ ದಟ್ ನಮ್ಮ ಇದಕ್ಕಾಗಿ 17 ಮಾಡಿದ್ರು. ಮಾಡಿ ಲಲಿತಾ ಹೋಮದ ಖರ್ಚು ಅವರೇ ನೋಡ್ಕೊಂಡ್ರು. ಲೇಡಿ ಸತ್ಲೆಲ್ಲ ಚಿತ್ರವಾಡಿಯಲ್ಲಿ ಪಟ್ಟಿ ಕಲೆಕ್ಟ್ ಮಾಡಿ ನೋಡ್ಕೊಂಡು ಖರ್ಚನ್ನು ಮೇಂಟೈನ್ ಮಾಡಿ 6,000 ರೂಪಾಯಿ ಉಳಿದ ಅಂತ ಮತ್ತೆ ಅವ್ರು ನಮ್ಮ ಶಂಕರ ಮಂಡಳಿಗೆ ಲಲಿತಾ ಆರಂಭ ಮಾತ್ರ ಮಾಡಿ ನಮ್ಗೆ ವಾಪಸ್ ಕೊಟ್ರು. ಇಷ್ಟೆಲ್ಲ ಲೇಡೀಸ್ ಸಹಕಾರ, ಲೇಡೀಸೇ ಮುಂದೆ. ಆಕ್ಚುಲಿ ಲಲಿತಾ ಸಹಸ್ರನಾಮ ಮತ್ತು ಲಲಿತಾ ಹೋಮದ ಕಾರ್ಯಕ್ರಮ ನಮ್ಮ ರಜತೋತ್ಸವದ ಹೈಲೈಟ್. ನಮ್ಮ ಮಾಮೂಲು ಶಂಕರ ರುದ್ರಸಾಗರ ಹೋಮ ಊಟಕ್ಕಿಂತ ಅದು ಬಹಳ ಹೈಲೈಟ್ ಕಾರ್ಯಕ್ರಮ ಆಯ್ತು. ಅದು ಇಲ್ಲೆಲ್ಲಿಂದನೂ ಜನ ಬರ್ತಿದ್ರು. ಒಂದೇ ಒಂದು ಉದಾಹರಣೆ ಕೊಡ್ಬೇಕಂತಂದ್ರೆ, ನಮ್ಮ ಮಲ್ಲಾರಿ ಭಟ್ರ ಅಣ್ಣ ನಾರಾಯಣ ಭಟ್ರು TB ಡ್ಯಾಮ್ ಅಲ್ಲಿ ಇದ್ರು. ನಾರಾಯಣ ಭಟ್ರು ಅವ್ರ ಮಿಸಸ್ ಲಕ್ಷ್ಮೀದೇವಿ ಅವರು ಅಲ್ಲಿಂದ ಬರ್ತಿದ್ರು ಕಾರ್ಯಕ್ರಮ, ಲಲಿತಾ ಸಹಸ್ರನಾಮ ಕಾರ್ಯಕ್ರಮಕ್ಕೆ. ಅಷ್ಟೊಂದು ಇದು ಕ್ಯಾಪ್ಚರ್ ಆಗಿತ್ತು ಪ್ರೋಗ್ರಾಮ್ ಅವಾಗ. ಇದೆಲ್ಲ ಏನು ಗುರುಗಳ ಒಂದು ಆಶೀರ್ವಾದ. ಒಂದು ಈ 1 ವರ್ಷದ ಕಾರ್ಯಕ್ರಮದಲ್ಲಿ ಬ್ರಹ್ಮಾದೇನಾಮ ಸಂಸ್ಥರದು ಮೊದಲೇ 4 ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸ್ಕೊಟ್ವಿ. ರಾತ್ರಿ ನಾಗೇಶ್ವರ ಗುಡಿ ಹೊರಗಡೆ ತುಂಬಾ ಚೆನ್ನಾಗಿ ನಡೀತು. ಅದಾದ್ಮೇಲೆ ಈ ಒಂದು ಯಜ್ಞ ಮಂಟಪಕ್ಕೆ ಯಾರ್ಯಾರು ಬಂದು ಹೋದ್ರು, 1 ವರ್ಷದ ಟೈಮಲ್ಲಿ ಕೂಡಲೇ ಶೃಂಗೇರಿ ಜಗದ್ಗುರುಗಳು ಬಂದು ಹೋದ್ರು, ಹಂಪಿ ಗಾಯತ್ರಿ ಪೀಠದ ಸ್ವಾಮಿಗಳು ಬಂದು ಹೋದ್ರು, ವಾಲ್ಮೀಕಿ ಜನಾಂಗದ ವಾಲ್ಮೀಕಿ ಪೀಠದ ಗುರುಗಳು, ಅದು ಕಾರ್ಗಿಲ್ ಯುದ್ಧ ಆಗಿತ್ತು, ಅವತ್ತಿನ ದಿವಸ ರಾಷ್ಟ್ರಕ್ಕಾಗಿ ಅರ್ಪಣೆ ಮಾಡಿ ಒಂದು ಹೋಮ, ಅವತ್ತಿನ ದಿವಸ ಅವ್ರು ಬಂದಿದ್ರು. ಅವ್ರು ಬಂದು ಹೋದ್ಮೇಲೆ ಅಮರಾವತಿ ಮಠದ ಶ್ರೀ ಕಾಶಿ ಸುಬ್ರಹ್ಮಣ್ಯ ಬಾಲಚಿಂತಾಮಣಿ ಸ್ವಾಮಿಗಳನ್ನ ಪುರಪ್ರವೇಶ ಮಾಡಿಸಿದ್ವಿ. ಅವರು ಒಂದು ಹೋಮಕ್ಕಿದ್ದು ಪ್ರವಚನವನ್ನು ಕೊಟ್ಟರು, ಬಂದು ಹೋದ್ರು ಈ 1 ವರ್ಷ ಕಾರ್ಯಕ್ರಮದಲ್ಲಿ. ಅಲ್ಲಿಂದ 1999 ನವೆಂಬರ್ ತಿಂಗಳಲ್ಲಿ, ಏಪ್ರಿಲಿಂದ ಸ್ಟಾರ್ಟ್, ನವೆಂಬರ್ ತಿಂಗಳಲ್ಲಿ 22ನೇ ತಾರೀಕು ಸದ್ವಿದ್ಯಾ ಸಂಜೀವಿನಿ ಮಹಾವಿದ್ಯಾಲಯ ಅಂತ ಶೃಂಗೇರಿಯಲ್ಲಿ ವೇದ ಪಾಠಶಾಲೆ ಇದೆ. ಅಲ್ಲಿಯ ಅಧ್ಯಕ್ಷರಾದಂಥ ವೇದ ಬ್ರಹ್ಮಶ್ರೀ ನಾಗರಾಜ್ ಭಟ್ರು ಹಾಗೂ
ವೇದ ಬ್ರಹ್ಮಚಾರಿ ಕೃಷ್ಣ ಭಟ್ರು ಅಂದ್ರೆ ನಮ್ಮ ರಾಮ್ ಭಟ್ರ ಮಗ ಕೃಷ್ಣ ಭಟ್ರು ಇವರಿಬ್ರು ಬಂದಿದ್ರು ಶೃಂಗೇರಿಯಿಂದ ಇಲ್ಲಿ ಬಂದು ನಾವು ಅಲ್ಲಿ 2 ಮಂಟಪ ಹಾಕಿದ್ವಿ ಮೇಲೆ ಕೆಳಗೆ. ಅಲ್ಲಿ ಫೋಟೋದಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಆ ಫೋಟೋದಲ್ಲಿ ಮಂಟಪ ಎಲ್ಲ ಕಾಣ್ತದೆ, ಹೆಸರು ಕಾಣ್ತದೆ. ನಾಳೆ ಬೆಳಗ್ಗೆ ಟೈಮ್ ನೋಡ್ಬೋದು ನೀವು. ವಿದ್ಯಾಶಂಕರ ಮಂಟಪ ಅಂತ ಒಂದು ಕನ್ನಿಕಾ ಪರಮೇಶ್ವರಿ ಮಂಟಪ ಅಂತ 2 ಮಂಟಪ ಹಾಕಿದ್ವಿ. ಆ ಮಂಟಪಕ್ಕೆ ಅವ್ರ ನಾಮಕರಣವನ್ನು ಮಾಡಿರೋದು ಮಾಡಿ ಆ ಕಾರ್ಯಕ್ರಮ ಸ್ಥಾಪನೆ ಅವರ ಆರ್ಯಾಂಬ ಮಾತೃ ಮಂಡಳಿ ಸ್ಥಾಪನೆ ಮಾಡಿ ಹೋಗಿದ್ದು ಅದು ಅಧಿಕೃತವಾಗಿ. ಇದಾದ್ಮೇಲೆ ಧರ್ಮದ ಪ್ರಸಾರದ ಒಂದೇ ಉದ್ದೇಶ ಇಟ್ಕೊಂಡು ನಾವು ನಮ್ಮ ಒಂದು ವ್ಯಾಪಾರ ಮಳಿಗೆಯನ್ನು ಓಪನ್ ಮಾಡಿ ಪ್ರತಿ ತಿಂಗಳು ಅಲ್ಲೇ ಶೃಂಗೇರಿಯಿಂದ ನಮಗೆ ಕೆಲವೆಲ್ಲ ಬುಕ್ಸ್ ಸ್ಟಿಕ್ಕರ್ಸ್ ಕಳಿಸಿದ್ರು, ಅದನ್ನೆಲ್ಲ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಾವು ಮನೆಗೆಲ್ಲ ಸ್ಟಿಕ್ಕರ್ಸ್ ಕೊಡೋಣ ಅಂತ ಹೇಳಿ ಅನ್ಕೊಂಡು ನಾನು ಒಂದು ಸ್ಟಿಕ್ಕರ್ನ ರೆಡಿ ಮಾಡ್ಕೊಂಡು ಗುರುಗಳ ಹತ್ರ ತಗೊಂಡು ಹೋಗಿದ್ದೆ. ಆ ಸ್ಟಿಕ್ಕರ್ ಆ ಶ್ಲೋಕದ ಶಂಕರಾಚಾರ್ಯ ಶ್ಲೋಕ ಇದು ನನಗೆ ಆಂಧ್ರದವರೊಬ್ರು ಬಾಪಟ್ಲದವರು ನನ್ನ ಜಾಬ್ ಅಲ್ಲಿ ನನಗೆ ರೂಮ್ಮೇಟ್ ಆಗಿದ್ರು ಒಂದು 45 ವರ್ಷದಿಂದ. ಅವ್ರ ಹತ್ರ ಶ್ಲೋಕ ಕಲೆಕ್ಟ್ ಮಾಡ್ಕೊಂಡಿದ್ದೆ. ಆ ಶ್ಲೋಕ ತಗೊಂಡೋಗಿ ಗುರುಗಳ ಹತ್ರ ಈ ಕಡೆ ಶಂಕರಾಚಾರ್ಯ ಈ ಕಡೆ ಗುರುಗಳದ್ದು ಫೋಟೋ ಹಾಕಿ ಆ ಶ್ಲೋಕ ತಗೊಂಡೋಗಿದ್ದೆ. ಆ ಶ್ಲೋಕ ಏನಂದ್ರೆ ಪೂಜ್ಯಾಯ ಶಂಕರಾರ್ಯಾಯ ಶುದ್ಧಾದ್ವೈತ ರಥಾಯ ಭಜತಾಂ ಜ್ಞಾನ ದೀಪಾಯ ನಮತಾಂ ತತ್ವಧೇನವೇ ಅಂತ. ಸುಮಾರು 400-500 ವರ್ಷದಿಂದ ಈ ಶ್ಲೋಕ ಪ್ರಚಲಿತದಲ್ಲಿದೆ. ನಮ್ಮ ಕರ್ನಾಟಕದಲ್ಲಿ ಇಲ್ಲ, ಆಂಧ್ರದಲ್ಲಿ ಎಲ್ಲಾರ ಮನೆಗಳಲ್ಲಿ ಪ್ರಚಾರಕ್ಕಿದೆ ಈ ಶ್ಲೋಕ. ಹುಬ್ಬಳ್ಳಿಯಲ್ಲಿದೆ, ನನ್ನ ಹತ್ರ ಹುಬ್ಬಳ್ಳಿಯವರಿಂದ ಹಾಕ್ಸಿದ ಸ್ಟಿಕ್ಕರ್ ಇದೆ ನನ್ನ ಹತ್ರ. ಈ ಶ್ಲೋಕ ತಗೊಂಡೋಗಿ ನನ್ನ ಗುರುಗಳನ್ನು ಹಿಂಗೆ ಇಟ್ಟ ತಕ್ಷಣ ಅವರು ನನ್ನ ಮುಖ ನೋಡಿ ಈ ಶ್ಲೋಕ ಯಾರು ಕೊಟ್ರು ನನಗೆ ಏನ್ ಕೇಳಿದ್ರು. ಮಹಾಸನ್ನಿಧಾನಗಳು ಯಾರು ಕೊಟ್ರು ಅಂತ. ಮಹಾಸನ್ನಿಧಾನ ಅಂದ್ರೆ ಭಾರತೀಯ ತೀರ್ಥ ಸ್ವಾಮಿಗಳು. ನಾನು ಇಲ್ಲ ನನ್ನ ಸ್ನೇಹಿತರೊಬ್ಬರು ಕೊಟ್ರು ಅಂತ. ಆಂಧ್ರದವರು ಅವರು ಹೌದು ಅಂತಂದ್ರೆ ಅದಕ್ಕೆ ಗೊತ್ತಾಯ್ತು ನನಗೆ ಇದು ಆಂಧ್ರದಲ್ಲೇ ಪ್ರಚಲಿತ ಶ್ಲೋಕ, ನಮ್ಮ ಕರ್ನಾಟಕದಲ್ಲಿ ಇದಿಲ್ಲ, ಇದು ಬೇಡ, ನಾನೇ ಒಂದು ಬರಿತೀನಿ ಶ್ಲೋಕನ ಬರೆದು ಸ್ಟಿಕ್ಕರ್ ನಾನೇ ಮಾಡಿಸ್ಕೊಡ್ತೀನಿ ಹೋಗು ಅಂದ್ರು. ನಾನು ಗುರುರಾಜ್ ದೇಶಪಾಂಡೆ ಹೋಗಿದ್ವಿ, ಇಬ್ಬರೇ ಹೋಗಿದ್ವಿ ತಗೊಂಡು. ಅವ್ರು ಹೇಳಿ ತಕ್ಷಣ ಅವರೇ ಒಂದು ಸ್ವಂತ ಶ್ಲೋಕ ಬರೆದ್ರು. ಅವತೀರ್ಣಸ್ಯ ಕಾಲಟ್ಯಾಂ ಕೇದಾರಿ ಅಂತ ಹಿತಚ್ಚಯ ಚತುಷ್ಪೀಠ ಸ್ಥಾಪಕಸ್ಯ ಜಯತಾ ಶಂಕರ ಗುರು ಅಂತ ಅವರೇ ಒಂದು ಶ್ಲೋಕ ಬರೆದು ಅದಕ್ಕೆ ಫೋಟೋ ಹಾಕ್ಸಿಲ್ಲ, ಫೋಟೋ ಬೇಡ ನಂದು ಅಂತ ಹೇಳಿದ್ರು. ಹಾಕ್ಸಿ ಒಂದು 3,000 ಪ್ರತಿಗಳನ್ನ ಫ್ರೀಯಾಗಿ ನಾನು ಕೊಟ್ಕೊಡ್ತೀವಿ. ದುಡ್ಡು ಕೊಡೋದು ಬೇಡ, ಮನೆ ಹೇಳ್ತಿರಂತೆ. ತಿರುಗಿ ಆದ್ಮೇಲೆ ನಾವು ಚಿತ್ತವಾಡಗಿ, ಅಮರಾವತಿ, ಹೊಸಪೇಟೆ, ಕೊಪ್ಪಳ, ಮುಂಡ್ರಾಬಾದ್, ಗಿಣಗಿರಿ ಎಲ್ಲ ಕಡೆ ನಾನು ಮಲ್ಲಾರಿ ಬಿಟ್ಟರು ನಮ್ಮ ಚಿತ್ತವಾಡಿ ಎಲ್ಲ ಆಗಿನ ಯುವಕರು ಎಲ್ಲ ಸೇರಿ ಪ್ರತಿ ಸಂಡೆ ಹೋಗಿಲ್ಲ ಎಲ್ಲ ಪ್ರಸಾರ ಮಾಡಿ ಬಂದ್ವಿ ಇದನ್ನ. ಇದು ಒಂದು ಕಾರ್ಯಕ್ರಮ. ಇದಾದ್ಮೇಲೆ ನಾವು ಒಂದು ಮಾರಾಟ ಮಳಿಗೆಯಲ್ಲಿ ಸ್ಫಟಿಕ ಮಾಲೆಗಳು, ನವರತ್ನ ಹಾರಗಳು, ರುದ್ರಾಕ್ಷಿ ಮಾಲೆಗಳು, ಫೋಟೋಗಳೆಲ್ಲವನ್ನು ಶೃಂಗೇರಿ ಕಳಿಸಿ ಅವನ್ನ ಮಾರಾಟ ಮಾಡಿ 16,000 ರೂಪಾಯಿ ಅಷ್ಟು ಶಂಕರ ಮಂಡಳಿಗೆ ನಾವು ಮಾಡಿಕೊಟ್ಟು ಅದನ್ನು ಕೂಡ ಗುರುಗಳು ಶಂಕರ ಮಂಡಳಿಗೆ ತಗೊಳ್ಳಿಕ್ಕೆ ಹೇಳಿದರು. ಈ ಆರಂಭ ಮಾತ್ರ ಮಂಡಳಿ ಸ್ಥಾಪನೆ ಆದ್ಮೇಲೆ ಲಲಿತಾ ಶಾಸ್ತ್ರ ಕುಂಕುಮಾಸನೆ ಅಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ರು ಅಂತಂದ್ರೆ ಕೊನೆಗೆ ಲಲಿತಾ ಹೋಮದ ದಿವಸ ಒಂದು ಇನ್ಸಿಡೆನ್ಸ್ ಆಯ್ತು. ಇವತ್ತು ಬೇಡ ಅನ್ಕೋತಿದೆ. ಏನಂದ್ರೆ ಪ್ರತಿಯೊಬ್ಬರಿಗೂ ಲಲಿತಾ ಹೋಮದ ದಿವಸ ಮರದ ಬಾಗಣ ಉಡುಗೊರೆ ಕೊಟ್ಟರು. ನೆನಪಿರ್ಬೋದು ಕೆಲವರಿಗೆ. ಪ್ರತಿಯೊಬ್ಬರಿಗೂ ಮರದ ಬಾಗಣ ಉಡುಗೊರೆ ಅದನ್ನು ಕೊಟ್ಟಿದ್ದು ಒನ್ ಆಫ್ ಅವರ್ ರಿಲೇಟಿವ್ಸ್. ಅವ್ರಿಗೆ ಲಿವರ್ ಫೇಲ್ ಆಗಿತ್ತು, ಇದು ಬಹಳ ಬದುಕು 1 ತಿಂಗಳು ಬದುಕ್ತಾರೆ ಅಂತ ಹೇಳಿದ್ರು ಅವ್ರಿಗೆ. ಅದಕ್ಕೆ ನಾನು ಅವ್ರಿಗೊಂದು ಚಂದ್ರ ಹೇಗಿದ್ರು ನಾನು ಸಾಯ್ತೀನಿ, ಒಂದು ಒಳ್ಳೆ ಕಾರ್ಯ ಮಾಡಿ ಸಾಯ್ತೀನಿ ಅಂತ. ಅವತ್ತು ಯಾರಿಗೂ ಹೇಳಿಲ್ಲ, ನಂಗೆ ಮಲ್ಲಾರಿ ಭಟ್ರು ಇಬ್ಬರಿಗೆ ಗೊತ್ತು, ಇಂಥ ವಿಷಯಗಳೆಲ್ಲ ಮಾತಾಡೋದಿಲ್ಲ. ಅವ್ರು ಯಾರು ಅಲ್ಲ, ನಮ್ಮ ಗೋಪಾಲ್ ಭಟ್ರು ಇದ್ದಾರಲ್ಲ, ಮಿಲಿಟರಿ ಗೋಪಾಲ್ ಭಟ್ರು, ಅವ್ರ ಮಗನ ಕೊಟ್ಟಾರಲ್ಲ ರವೀಂದ್ರನಾಥ್ ಭಟ್ ಅಂತ ಹೇಳಿ. ಶ್ರೀರಾಮ್ ಭಟ್ರು ತಮ್ಮನ ಮಗ ರವೀಂದ್ರನಾಥ್ ಭಟ್ ಅಮರಾವತಿಯಲ್ಲಿ ಇದಾರಲ್ಲ, ಅವ್ರ ವೈಫ್ ನಮ್ಮ ರಿಲೇಟಿವ್ ಅವರು ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು ಸಾಯ್ತೀನಿ ಅಂತ ಹೇಳಿ. ಅವ್ರು ಇಷ್ಟು ಜನಕ್ಕೆ ಮರದ ಬಾಗಣ ಕುಪ್ಪಿಸ ಅವು ದಕ್ಷಿಣ ತಂದೆಲ್ಲ ದಾನ ಮಾಡಿದ್ರು. ಅದೊಂದು ಪುಣ್ಯಕ್ಕಾಗಿ ದೊಡ್ಡ ಹೈಲೈಟ್ ಕಾರ್ಯಕ್ರಮ ಆಯ್ತು ಅದು ಈ ಕಾರ್ಯಕ್ರಮದಲ್ಲಿ, ಈ ರಜತೋತ್ಸವದಲ್ಲಿ. ಅದಾದ್ಮೇಲೆ ಕಾರ್ಗಿಲ್ ಯುದ್ಧ ಆಯ್ತು. ಆದಾಗ ಜೂನ್ 27ನೇ ತಾರೀಕು ನಮ್ಮ ಹೋಮ ಆದಾಗ ಆ ಯುದ್ಧದ ಪ್ರಯುಕ್ತ ಅವತ್ತಿನ ಸೇವಾಕರ್ತರ ಹೆಸರಿಗೆ ಹೋಮ ಮಾಡಲೇ ಇಲ್ಲ. ರಾಷ್ಟ್ರಕ್ಕಾಗಿ ಅರ್ಪಣೆ ಮಾಡಿದ್ವಿ ಹೋಮವನ್ನ. ರಾಷ್ಟ್ರಕ್ಕಾಗಿ ಅರ್ಪಣೆ ಮಾಡಿದ್ವಿ. ಅವತ್ತಿನ ದಿವಸ ಹಂಪಿ ಗಾಯತ್ರಿ ಪೀಠದ ಗುರುಗಳು ಬಂದು ಅಲ್ಲಿ ಸುಮಾರು ಜನ ಅವತ್ತಿನ ದಿವಸ ಈ ದೇಶಕ್ಕಾಗಿ ಹೋಮ ಮಾಡ್ತಿದ್ದಾರೆ ಅಂತ ಹೇಳಿ ಬಂದು ಬಹಳ ಖುಷಿ ಪಟ್ಟು ಇಷ್ಟು ಅಚ್ಚುಕಟ್ಟಾಗಿ ಮಾಡಿರಂತ ಹೊಗಳೋದು. ಅಂದ್ರೆ ಇಷ್ಟೆಲ್ಲ ಕಾರ್ಯಕ್ರಮಗಳು ಆಗ್ಲಿಕ್ಕೆ ನಮ್ಗೆ ಕಾರಣ ಏನಂತಂದ್ರೆ ನಮ್ಮ ಗುರುಗಳು ಒಂದು ಆಶೀರ್ವಾದ ಕೊಟ್ಟಿದ್ದ ಮೂಲಧನನೇ 2,000 ರೂಪಾಯಿ. ನಮ್ಗೆ ಎಲ್ಲಿಂದ ದುಡ್ಡು ಬರ್ತಿತ್ತು, ಯಾರೊಬ್ಬ ನಾವು ಮಾಡಿಸ್ತೀವಿ ಅಂತಿದ್ರು, ಕೊಡ್ತಿದ್ರು. ನಿಜವಾಗ್ಲೂ ಬಹಳ ವಂಡರ್ ಆಯ್ತು ಅವರು. ನಿಮ್ಗೆ ಗೊತ್ತಿರ್ಬೋದು, ಆ ಟೈಮಲ್ಲಿ ನಮ್ಮ ಚಿತ್ರವಾಡಿಯಲ್ಲಿ ಯಾರ ಕೊಳದಲ್ಲೂ ನೀರೇ ಬರ್ತಿದ್ದಿಲ್ಲ. ಆದ್ರೆ ನಮ್ಮ ಹೋಮದ ಹಿಂದಿನ ದಿನ ನೀರು ಬರ್ತಿತ್ತು. ಅದು ಏನು ಗೊತ್ತಿಲ್ಲ. ರಾತ್ರಿ ತುಂಬಿಸಿದ್ರು, 1 ತಿಂಗಳು ಮಾತ್ರ ಬರಲ್ಲ. ಹೊಸಕಾಲದಿಂದ ನೀರು ತಗೊಂಡೋಗಿ ಗೊತ್ತಿದೆ. ಮಳೆಗಾಲದಲ್ಲಿ ಫುಲ್ ಮೋಡ, ಮಳೆ ನಮ್ಗೆ ಚಪ್ರ ಹಾಕ್ಸಿದ್ವಿ ನಾವು 1 ವರ್ಷಕ್ಕೆ ಅಂತ ಹೇಳಿ. ಆದ್ರೂ ಮಳೆ ಬಂದ್ರೆ ಕಷ್ಟ ಅಂತ ಫುಲ್ ಮೋಡ ಇರೋದು 2-3 ತಿಂಗಳು.
ಹೋಮ ಆಗಿ ಮೊದಲನೇ ಬ್ಯಾಚ್ ಊಟ ಆಗೋವರೆಗೂ ಮಳೆ ಬರ್ತಿದ್ದಿಲ್ಲ, ಆಮೇಲೆ ಮಳೆ ಬರ್ತಿತ್ತು. ಫುಲ್ ಮೋಡ ಬೆಳಿಗ್ಗೆ 8 ಗಂಟೆಯಿಂದ ಇದ್ರು ಕೂಡ ಮಳೆ ಬರ್ತಿದ್ದಿಲ್ಲ. ಇವೆಲ್ಲ ನಮ್ಮ ಗುರುಗಳ ಒಂದು ನಾನು ಹೇಳಿದ್ ನಿಮ್ಗೆ ಏನು ತೊಂದರೆ ಆಗ ನೋಡ್ಕೊತೀನಿ ಹೋಗ್ರಿ ಅಂದಿದ್ರು. ಎಲ್ಲೆಂದು ಮಾಡ್ತೀನಿ ನನಗೆ ಕೂಡಲ್ಲಿ ಇಷ್ಟೊಂದು ಕೊಟ್ಟು ಬಂದಿದ್ವಿ ನಾವು ಅವರಿಗೆ. ಇದೆಲ್ಲ ನಮ್ಗೊಂದು ಇದು ಬಹಳ ಮಂದಿಗೆ ಇಂದಾಗ ನಂಬಿಕೆ ಬಂತು, ಗುರುಗಳ ಪ್ರಭಾವ ಇಷ್ಟಿದೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ಅದು ಗುರುಗಳ ಪ್ರಭಾವ ಏನಂದ್ರೆ, ಯಾರೋ ನಾವು ಏನಾದ್ರೂ ಕಷ್ಟ ಬಂದಾಗ ಮಲ್ಲಾರಿ ಭಟ್ರು ನಾನು ಕೂತ್ಕೊಂಡು ಗುರುಗಳು ಧ್ಯಾನ ಮಾಡ್ತಿದ್ವಿ. ಮಾಡಿದಾಗ ಆಟೋಮೆಟಿಕ್ ಒಂದು ಒಬ್ರು ಯಾರೋ ಬಂದ್ರು, ಹೆಸರು ಬೇಡ, ಬಂದು ಅವರೊಂದು ಸ್ಕೀಮ್ ಹೇಳಿದ್ರು, ಮುಷ್ಟಿ ಅಕ್ಕಿ ದಾನದ ಯೋಜನೆ ಮಾಡ್ರಿ ನೀವು ಶಂಕರ ಮಠಕ್ಕೆ ಅಂದ್ರು. ಏನೊಂದು ಇಲ್ಲ, ಎಲ್ಲರೂ ಚೀಲ ಕೊಡ್ರಿ. ಅನ್ನಕ್ಕೆ ಇಡಬೇಕಾದ್ರೆ ಅವ್ರು ಅನ್ನಕ್ಕೆ ಇನ್ನೊಂದು ಅಕ್ಕಿ ನೀರು ಹಾಕೊಂಡ್ಬಿಟ್ಟು ಒಂದು ಮುಷ್ಟಿ ತೆಗೆದು ಚೀಲಕ್ಕೆ ಹಾಕ್ರಿ ಅಷ್ಟೇ, ಕಮ್ಮಿ ಆಗಲ್ಲ ಅವ್ರಿಗೆ, ತಿಂಗಳಿಗೊಮ್ಮೆ ಕಲೆಕ್ಟ್ ಮಾಡ್ಕೊಂಬರ್ರಿ ಅಂದ್ರು. ಆ ರೀತಿ ನಾವು ಒಂದು 3-4 ತಿಂಗಳಾದ್ಮೇಲೆ ಎಲ್ಲರ ಮನೆಗೆ ಒಂದು ಓಮ್ ಅಂತ ಬಂದು ಕೆಂಪು ಕೇಸರಿ ಚೀಲ ಎಲ್ಲರ ಮನೆಗೆ ಕೊಟ್ಟಿದ್ವಿ ಚಿತ್ರವಾಡಿಯಲ್ಲಿ. ಅದೇ ಅಕ್ಕಿ ನಮ್ಗೆ ತಿಂಗಳ ಆದಷ್ಟು ಅಕ್ಕಿ ಬಿಡ್ತಾವೆ, ಅಕ್ಕಿನೇ ಕೊಂಡ್ಕೊಳ್ಳಿ. ಅದಾದ್ಮೇಲೆ ಶಂಕರ ಜಯಂತಿ ಅಕ್ಕಿನೇ ಕೊಂಡ್ಕೊಳ್ಳಿ ನಾವು. ಅಷ್ಟು ಅದೊಂದು ಇದೊಂದು ಗುರುಗಳ ಒಂದು ಪ್ರಭಾವನೆ ಇದು. ಇದಾದ್ಮೇಲೆ ನಮ್ಮ ಒಬ್ಬ ಭಕ್ತರ ಮನೆಯಲ್ಲಿ ನಾಮಕರಣ ಬಂದಿತ್ತು. ಯಾರೆಲ್ಲ ನಮ್ಮ ಮಂಜುಳಾ ಅವರಿಗೆ ಮಗ ಹುಟ್ಟಿದ್ದ. ನಾವು ಅವ್ರಿಗೆ ಹೇಳಿ, ಇಲ್ಲ ಶಂಕರ ಈ ವಿದ್ಯಾಶಂಕರ ಮಂಟಪ ಅಂತ ಹೆಸರಿಟ್ಟಿದ್ವಿ, ಇಲ್ಲೇ ನಾಮಕರಣ ಮಾಡ್ಕೊಂತ ಅವ್ರು ಒಪ್ಕೊಂಡ್ರು. ಗಂಡ ಹೆಂಡತಿ ವಿನೋದ್ ದೇಶಪಾಂಡೆ ಮಂಜುಳಾ ದೇಶಪಾಂಡೆ ಅವರು. ಅವ್ರ ಮಗನಿಗೆ ವಿದ್ಯಾಶಂಕರ ಅಂತ ಈ ನಮ್ಮ ಶಂಕರ ಒಂದು ಈ ಮಂಟಪದಲ್ಲೇ ನಾಮಕರಣ ಮಾಡಿದ್ವಿ. ವಿದ್ಯಾಶಂಕರ್ ಇದ್ದಾನೆ ಅಂತಿಲ್ಲೇ ಆಗ ಕೂತಾನೆ, ನೀನು ನಾಮಕರಣ ಮಂಟಪದಲ್ಲೇ ಮಾಡಿದಪ್ಪ ನಿಮ್ಮ ಮನೆಯಲ್ಲೆಲ್ಲ. ಇದಾದ್ಮೇಲೆ ಆ ಒಂದಿನ ಅಧ್ಯಕ್ಷ ಆಯ್ತು ಬಾಬಾ ಸಾಹೇಬ್ ನಮ್ಮ ತಂದೆಯವರು. ನನ್ನ ಮಗನ ಉಪನಯನ ಬಂತು. ಇಲ್ಲ, ಉಪನಯನವನ್ನು ಮನೆಯಾಗ ಮಾಡೋದು ಬೇಡ, ಆ ತಿಂಗಳ ಖರ್ಚು ನಾವೇ ಕೊಟ್ಟು ಅಲ್ಲೇ ಮಾಡ್ಬೇಡ ಅಂತೇಳಿ ನಮ್ಮ ಮಗನ ಉಪನಯನ ಇದೇ ಡಯಾಸ್ನಲ್ಲೇ ಮಾಡಿದ್ವಿ. ನಾವಾಗ ವಿದ್ಯಾಶಂಕರ ಮಂಟಪದಲ್ಲೇ ಮಾಡಿದ್ವಿ. ಅದಾದ್ಮೇಲೆ ನವೆಂಬರ್ 16ನೇ ತಾರೀಕಿಂದ 2004 ಇದು ಮುಂದಿನ ಕಾರ್ಯಕ್ರಮ ಮಾಡ್ತೀನಿ. 22 ನವೆಂಬರ್ 16ರಿಂದ ನವೆಂಬರ್ 22 ತನಕ ಇಡೀ ಕರ್ನಾಟಕದಲ್ಲಿ ಶಂಕರ ಸಂದೇಶ ಸಪ್ತಾಹ ಅಂತ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮ ಒಂದು ವಾರ ಚಿತ್ತವಾಡಿ ನಗರೇಶ್ವರ ಮಾಡಿದ್ವಿ. ಗೋವಿಂದ ಭಟ್ರು ಅಂತ ಬಳ್ಳಾರಿಯಿಂದ ಬಂದಿದ್ರು. ಆ ಫೋಟೋದಲ್ಲಿ ಇದೆ ಆ ಕಾರ್ಯಕ್ರಮದಲ್ಲಿ, ನಾಳೆ ನೋಡ್ಬೋದು ನೀವು. ಬೆಳಗ್ಗೆ 5ರಿಂದ 6:30 ತನಕ ಇರ್ತಿತ್ತು ನಮ್ಮ ಕಾರ್ಯಕ್ರಮ. ಫುಲ್ ಜನ ಬರ್ತಿದ್ರು, ಚಿತ್ತವಾಡಿ ಜನ ಎಲ್ಲ ಬರ್ತಿದ್ರು. ಹಂಗೆ ಅದೇ ಆಶ್ಚರ್ಯ ಆಗ್ತದೆ. ಅವಾಗ ಸಾಯಂಕಾಲ ಸುಮಾರು ಆ ಫೋಟೋದಲ್ಲಿ ನೋಡಿದ್ರೆ ಒಂದು 100 ಮಂದಿ ಲೇಡೀಸ್ ಇದ್ದಾರೆ, ಲಲಿತ ಸಹಸ್ರ ನಡೆಸ್ಕೊಡ್ತಿದ್ರು. ಇಷ್ಟು ಜನ ಬರ್ತಿದ್ರು. ಇವತ್ತಾಕೆ ಬರಲಿಲ್ಲ ಜನ ಅಂತ ನಂಗೆ ಆಶ್ಚರ್ಯ ಆಗ್ತದೆ. ಅದಕ್ಕೆ ನಾನು ಎಲ್ಲರೂ ರಿಕ್ವೆಸ್ಟ್, ನಾಳೆ ನಿಮ್ಮ ಅಕ್ಕಪಕ್ಕದವರು ಪ್ರತಿಯೊಬ್ಬರು ಇಬ್ಬಿಬ್ಬರು ಕರ್ಕೊಂಡ್ಬರ್ಬೇಕಿದೆ. ಕರ್ಕೊಂಡ್ಬಂದು ನಮ್ಮ ಪವನ್ ಅವ್ರಿಗಾಗಲಿ ಸೀನಣ್ಣವ್ರಿಗಾಗಲಿ ಹೇಳ್ಬೇಕು, ಇಷ್ಟು ನಾವು ಕರ್ಕೊಂಡ್ಬಂದಿವಂತ. ಇವತ್ತು 30 ಮಂದಿ, ನಾಳೆ 90 ಮಂದಿ ಬರ್ಬೇಕು. ನೀವು ಕರ್ಕೊಂಡ್ಬರ್ಬೇಕು ಜನ, ಯಾಕಂದ್ರೆ ಇದು ಜ್ಞಾನಾರ್ಜನೆಯ ಸಮಯ ಇದು. ನೋಡಿ, ಇವತ್ತು ಒಂದು ಅಬ್ಸರ್ವ್ ಮಾಡಿದ್ರೆ ಯಾರು ತಪ್ಪು ತಿಳ್ಕೋಬಾರ್ದು. 20 ಮಂದಿ ಹೋಮ ಮಾಡೋದು ಪೂರ್ಣ ತೆಗಿದ್ರು, ಒಳಗೆ 100 ಮಂದಿ ಕೂತಿದ್ರು. ಆ 100 ಮಂದಿನ ಬಂದಲ್ಲೇ ಕೈ ಮುಗಿದು ಬಂದು ಊಟ ಕೊಡ್ಬೋದಾಗಿತ್ತು. ನಾಳಿಂದ ಹೇಳ್ರಿ ಎಲ್ಲರಿಗೂ ಬಂದವ್ರು ನೀವು ಅಕ್ಕಪಕ್ಕಾಗೆ ಬಂದು ಕೈ ಮುಗಿದು ಬರ್ಲಿ, ಕೈ ಮುಗಿದು ಬಂದು ಊಟಕ್ಕೆ ಕೂತ್ಕೊಳ್ಳಿ, ತಪ್ಪೇನಿಲ್ಲ. ಅದರಲ್ಲಿ ಊಟಕ್ಕೆ ಎಲ್ಲರಿಗೂ ಹಾಕಿ ಆಗ್ತದೆ, ಯಾರೇನು ವಾಪಸ್ ಕಳ್ಸೋದಿಲ್ಲ. ಮುಖ್ಯವಾಗಿ ಇದು ಇನ್ನೊಂದೇನು, ಕಂಚಿ ಸ್ವಾಮಿಗಳನ್ನ ಜೈಲಿಗೆ ಹಾಕಿದ್ರು ಆ ಟೈಮಲ್ಲಿ. ನಮ್ಮ 1 ವರ್ಷದ ರಜತ ಕಾರ್ಯಕ್ರಮದಲ್ಲಿ ಒಂದು ಸಾರಿ ಕಂಚಿ ಸ್ವಾಮಿಗಳನ್ನ ಒಂದು ಹೋಮವನ್ನು ಅವ್ರಿಗಾಗಿ ಅರ್ಪಣೆ ಮಾಡಿದ್ವಿ. ಪ್ರತಿಭಟನೆಯನ್ನು ಮಾಡಿ ಅಲ್ಲಿಂದ ಈ ಯುದ್ಧ ಆಗಿದ್ದಕ್ಕೆ ಹಿಂದೂ ಜಾಥಾ ಆಯ್ತು. ಆ ಹಿಂದೂ ಜಾಥಾಕ್ಕೆ ನಮ್ಮ ಚಿತ್ತವಾಡಿಯಿಂದ RSS ಇಂದ ನಮ್ಮ ಅವಾಗಿದ್ದ ಮೆಂಬರ್ಸ್ ಎಲ್ಲ ಹೋಗಿದ್ರು. ಆ ಟೈಮಲ್ಲಿ ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ದು 25 ವರ್ಷ 50 ವರ್ಷದಿಂದ 4 ಮಂದಿ 5 ಮಂದಿ ಹೆಸರು ಹೇಳಿದ್ರು. ಈ ಟೈಮ್ ಅಷ್ಟೊತ್ತಿಗೆ ಸುಮಾರು ಮಂದಿ ತಯಾರಿದ್ರು. ನಮ್ಮ ಕಡ್ಲೆಬಾಳ್ ಸತ್ಯನಾರಾಯಣ ರಾವ್, ಗುರುರಾಜ್ ಎಲ್ಲ ಹೆಸರು ಹೇಳಿದ್ನಲ್ಲ. ಈಗೇನೆಲ್ಲ ಸ್ವಲ್ಪ ಏಜ್ ಇದ್ದಾರೆ, ಇವರೆಲ್ಲ ಯಂಗ್ಸ್ಟರ್ಸ್ ಎಲ್ಲರೂ. ಈಗ ಯಂಗ್ಸ್ಟರ್ಸ್ ಎಲ್ಲ ಸ್ವಲ್ಪ ಸಣ್ಣ ಎಲ್ಲರೂ ಭಾವಿಸ್ತಾರೆ. ನಾನು ಹೆಸರುಗಳು ಹೇಳಿದಂತ ಯಾರು ತಪ್ಪು ತಿಳ್ಕೋಬಾರ್ದು. ನಮ್ಮ ಸಂತೋಷ್ ಜೋಶಿ ಇನ್ನೂ ಜಸ್ಟ್ ಓದ್ತಾ ಇದ್ದ ಅನಿಸ್ತದೆ ಅವಾಗ 2000 ಇಯರ್ ಅಲ್ಲಿಂದ ಸಂತೋಷ್ ಜೋಶಿ ಅವರು. ಬಟ್ ಆಗ 25 ವರ್ಷದ ಹೋಮ ನಡೆಸಿಕೊಟ್ಟವರು ನಮ್ಮ ಇದರಲ್ಲಿ ಕಾಶಿನಾಥ್ ಭಟ್ರು ಮತ್ತು ಕಲ್ಮೇಶ್ವರ ಶಾಸ್ತ್ರಿಗಳು, ಚಿತ್ತವಾಡಿ ಕಲ್ಮೇಶ್ವರ ಶಾಸ್ತ್ರಿ ಕಾಶಿನಾಥ್ ಭಟ್ರು ಅವ್ರು ನಡೆಸ್ಕೊಟ್ಟಿದ್ದು ಹೋಮಗಳು. ಅವ್ರು ಸಂತೋಷ್ ಜೋಶಿ ಬರ್ತಿದ್ದೇನೆ. ಸಂತೋಷ್ ಜೋಶಿ ಅವರು ಜಸ್ಟ್ ಅದೇ ಮುಗಿಸಿದ್ರು, ವಿದ್ಯಾಭ್ಯಾಸ ಮುಗಿಸಿದ್ರು. ಅವಾಗ ಅವರೆಲ್ಲ ಬರ್ತಾ ಇದ್ರು ಕೆಲದಲ್ಲಿ. ಇವರು ಮತ್ತೆ ಗಣೇಶ್ ಭಟ್ರ ಮೊಮ್ಮಗ ಅವರೆಲ್ಲ ಬರ್ತಾ ಇದ್ರು ಅದೆಲ್ಲ. ಇದು ಒಟ್ಟು ನಮ್ಮ ಇದಾದ್ಮೇಲೆ ನಮ್ದು ಇನ್ನೊಂದು ಮೇನ್ ಕಾರ್ಯಕ್ರಮ ಅಂದ್ರೆ ಸನಾತನ ಧರ್ಮದ ಪ್ರಸಾರ ಆಗ್ಬೇಕಂತ ಹೇಳಿ ಮುಖ್ಯ ಉದ್ದೇಶ. ನಮ್ಮ ಅಡಿಗೆ ಊಟದ್ದಲ್ಲ, ಇದ್ರ ಜನ ಈ ಮಲ್ಲಾರಿ ಭಟ್ರು ಈ ಕಾರ್ಯಕ್ರಮ ರೂಪಿಸಿದ್ದೆ ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಶಂಕರಾಚಾರ್ಯ ಯಾರೋ ಒಂದು ಜಾತಿಗೆ ಧರ್ಮಕ್ಕೆ ಸೀಮಿತವಾದವರು ಅಲ್ಲ, ಇಡೀ ಮಾನವ ಜನಾಂಗಕ್ಕೆ ಬೇಕಾದ್ದನ್ನು ಹೇಳಿದವರು ಅವರು. ಜ್ಞಾನಾರ್ಜನೆ ಎಲ್ಲರಿಗೂ ಆಗ್ಬೇಕು ಎಂಬುದಕ್ಕೆ ಶಂಕರ ಕೃಪಾ ಅಂತ ಒಂದು ಮಾಸಪತ್ರಿಕೆ ಬರ್ತದೆ. ನಾವೆಲ್ಲರೂ ಎಲ್ಲ ಭಾಗವಹಿಸಿ ಮನೆಯಿಂದ ಎಲ್ಲರೂ ಬಂದು 1 ವರ್ಷ ನಡೆಸ್ಕೊಟ್ಟಿದ್ದಕ್ಕೆ ಅದನ್ನ ಆಸ್ ಎ ಗಿಫ್ಟ್ ಅನ್ನುವ ಒಂದು ವಿಧಾನದಲ್ಲಿ
ಎಲ್ಲರ ಮನೆಗೂ ಒಂದೊಂದು ವರ್ಷದ ಶಂಕರ ಕೃಪಾ ನಾವು ಮಾಸಪತ್ರಿಕೆಯನ್ನು ಮಾಡಿಸ್ಕೊಟ್ಟಿದ್ವಿ ಫ್ರೀಯಾಗಿ. ಚಿತ್ರವಾಡಿ ಜನಕ್ಕೆ ಎಲ್ಲರ ಮನೆಗೂ ಮಾಡಿಸ್ಕೊಟ್ಟಿದ್ವಿ. ಒಂದು ವರ್ಷ ಎಲ್ಲರ ಮನೆಗೆ ಬಂದ್ಮೇಲೆ ನೀವು ಅದನ್ನ ರಿನ್ಯೂ ಮಾಡಿಸ್ಕೊಂಡಿರ್ಬೋದು. ಇಷ್ಟೆಲ್ಲ ಆದ್ಮೇಲೆ ಹರಿಹರಪುರ ಸ್ವಾಮಿಗಳನ್ನ ಕರೆಸಿದ್ವಿ ನಾವು. ಇದು ರಜತೋತ್ಸವ ಆದ್ಮೇಲೆ ಜುಲೈ 8ನೇ ತಾರೀಕು 2003ನೇ ಇಸ್ವಿ ಜಾಗೀರ್ದಾರ್ ನಾರಾಯಣರಾವ್ ಮನೆಯಲ್ಲಿ ಇಡಿಸಿದ್ವಿ. 2 ದಿವಸ ಅವರಲ್ಲಿದ್ದು ದೊಡ್ಡ ಕಾರ್ಯಕ್ರಮ ಆಯಿತು. ಅಲ್ಲಿಂದ ಪರಮಾನಂದ ಭಾರತಿ ಸ್ವಾಮಿಗಳನ್ನ ಕೇಳಿದ್ವಿ. ಈಗ ಅವರಿಲ್ಲ. ಅವರು ಸೀಮೋಲ್ಲಂಘನ ಚಾತುರ್ಮಾಸ ಸೀಮೋಲ್ಲಂಘನ ಮಾಡಿದಾಗ ಚಿತ್ರವಾಡಿ ಕರೆಸಿ 1 ವಾರ ಪ್ರವಚನ ಇಡ್ತಿದ್ವಿ ಪರಮಾನಂದ ಭಾರತಿ ಸ್ವಾಮಿಗಳನ್ನ. ಅವ್ರ ಪೂರ್ವಾಶ್ರಮದಲ್ಲಿ ಚೆನ್ನೈ IIT ಫಿಸಿಕ್ಸ್ HOD ಅವರು ರಾಜೀನಾಮೆ ಕೊಟ್ಟು ಇದ್ರಲ್ಲಿ ಏನೂ ಇಲ್ಲ, ನಾವು ಅದ್ವೈತ ಸಿದ್ಧಾಂತ ಕಲಿಬೇಕಂತೇಳಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸನ್ಯಾಸಿಯಾಗಿ ಬಂದಿದ್ರು. ಅವರು 1 ವಾರ ಕಾರ್ಯಕ್ರಮ ನಡೆಸಿದ್ರು ಚಿತ್ರವಾಡಿಯಲ್ಲಿ. ಅವ್ರ ಕಾರ್ಯಕ್ರಮಕ್ಕೆ ಸುಮಾರು 1000-2000 ಜನ ಸೇರ್ತಿದ್ರು. ನಾನು ಬೆಂಗಳೂರಲ್ಲಿ 3-4 ಸರಿ ಅವ್ರ ಕಾರ್ಯಕ್ರಮ ಸೀಟ್ ಸಿಕ್ಕಿಲ್ಲ. ಬಟ್ ನಮ್ಮ ಚಿತ್ರವಾಡಿಗೆ ಅವ್ರು ಏನೋ ನಮ್ಮ ಅದೃಷ್ಟ ಬಂದಿದ್ರು. ನಾವು 50-60 ಮಂದಿ ಪಾಪ ಮಾಡಿದ್ರು, ಕಾರ್ಯಕ್ರಮ ಮಾಡಿದ್ರು ಅವರು. ಅಲ್ಲಿಂದ 2004ನೇ ಇಷ್ಟೊತ್ತಿಗೆ ನನಗೆ ಟ್ರಾನ್ಸ್ಫರ್ ಆಯಿತು. ನಾನು ಹೊರಟೋಗಿದ್ದೆ. ಫುಲ್ ಮಲ್ಲಾರಿ ಭಟ್ರಿಗೆ ಹ್ಯಾಂಡ್ ಓವರ್ ಮಾಡಿದೆ. ಮುದ್ಲಾಪುರ ನಾಗರಾಜರಾವ್, ಮಲ್ಲಾರಿ ಭಟ್ರು, ವೆಂಕಟೇಶ್ ದೇಶಪಾಂಡೆ, ಸೇನಿಗರು ಸೇರಿ ಮುಂದೆ ನಡೆಸ್ಕೊತ ಹೀಗೆ ಬಂದಿದ್ದಾರೆ. ಇವತ್ತಿನವರೆಗೂ ನಡೆಸ್ಕೊತ ಬಂದಿದ್ದಾರೆ. ನೀವು ಬರ್ತಾ ಇದ್ದೀರಿ. ನಾನು ಇನ್ನು ಹೆಚ್ಚಿನ ಜನ ಕರ್ಕೊಂಡು ಬಂದ್ರಿ. ಶಂಕರ ಸಿದ್ಧಾಂತ ಒಬ್ಬರಿಗೆ ಮೀಸಲಲ್ಲ, ಎಲ್ಲರಿಗೂ ಮೀಸಲಾಗಿದ್ದು ಒಳ್ಳೆಯ ವಿಷಯಗಳು ಎಲ್ಲಾ ಕಡೆಯಿಂದ ಬರ್ಬೇಕು. ನಮ್ಗೆ ಎಲ್ಲಾ ಕಡೆಯಿಂದ ಒಳ್ಳೆಯ ವಿಷಯಗಳು ಬರಬೇಕು ಅಂತಂದ್ರೆ ಶಂಕರಾಚಾರ್ಯ ತತ್ವಗಳನ್ನು ಓದ್ಬೇಕು. ಈಗ ಮಂತ್ರವನ್ನು ಪಠಣ ಮಾಡಿದ್ರು ನಮ್ಮ ಸಂತೋಷ್ ಜೋಶಿ ಅವರು. ಅವರೆಲ್ಲ ಅವನೋಪದ್ರಾಕೃತ ವಿಶ್ವತ ಅಂತ ಹೇಳಿದ್ರು. ಅದ್ರ ಅರ್ಥ ಏನಂದ್ರೆ ಋಗ್ವೇದದ ಮಂತ್ರ. ನಮಗೆ ಒಳ್ಳೆಯ ವಿಚಾರಗಳು, ಸದ್ವಿಚಾರಗಳು ಎಲ್ಲ ಕಡೆಯಿಂದಲೂ ಬರಲಿ. ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿ ಸೈಡ್ ಅಂತ ಹೇಳಿ ಇದನ್ನ ಅವ್ರು ಇಂಗ್ಲಿಷ್ ಮ್ಯಾಗ್ಜಿನ್ ಅವ್ರು ಹಾಕಿಸ್ತಾರೆ. ಇವತ್ತು ಹಾಕ್ತಾರೆ, ಋಗ್ವೇದ ಮಂತ್ರ ಹಾಕಿಸ್ತಾರೆ ಅವ್ರ ಮೇಲೆ. ಇದು ನಮ್ಗೆ ಎಲ್ಲ ಕಡೆ ಒಳ್ಳೆ ವಿಚಾರ ಬರಬೇಕು. ಎಲ್ಲ ವಿಚಾರಗಳು ಶಂಕರಾಚಾರ್ಯ ತತ್ವದಲ್ಲೇ ಇವೆ. ಆದ್ರಿಂದ ಎಲ್ಲರೂ ಶಂಕರಾಚಾರ್ಯ ಸ್ತೋತ್ರಗಳನ್ನು ಓದ್ರಿ. ಬರೀ ಸ್ತೋತ್ರ ಓದಿದ್ರೆ ಉಪಯೋಗ ಇಲ್ಲ, ಅದ್ರ ಕನ್ನಡ ಅರ್ಥ ಓದ್ಬಿಡ್ರಿ. ಓದಿ ಎಷ್ಟೆಷ್ಟೆಲ್ಲ ವಿಚಾರ ಇದೆ ನಮಗೆ, ನಾವು ಎಷ್ಟು ಹಿಂದೆ ಅನಿಸ್ತದೆ ಅದು ನೋಡಿದ್ರೆ. ಎಷ್ಟೊಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಇದೆ. ಬರೀ ಒಂದು ಸೌಂದರ್ಯ ಲಹರಿ ಸಾಕು. ಸೌಂದರ್ಯ ಲಹರಿ ಅದೊಂದು ಸೈನ್ಸ್ ಅಂಡ್ ಟೆಕ್ನಾಲಜಿ. ಅದರಲ್ಲಿ ಇದ್ದಷ್ಟು ಯಾವುದ್ರಲ್ಲೂ ಇಲ್ಲ. ಇವತ್ತಿನ ಮಾಡರ್ನ್ ಸೈನ್ಸ್ ಅಲ್ಲಿ ಇಲ್ಲ. ಅಷ್ಟಿದೆ, ಅರ್ಥ ಮಾಡ್ಕೋಬೇಕು ಅಷ್ಟೇ ನಾವು ಅದನ್ನ. ಅದಕ್ಕೆ ಎಲ್ಲರೂ ನೀವು ಸಹಕಾರ ನೀಡ್ರಿ. ನಮ್ಮ ಈಗಿನ ಶಂಕರ ಮಂಡಳಿಗೆ ಸಹಕಾರ ನೀಡಿ ಎಲ್ಲರೂ ಹೆಚ್ಚೆಚ್ಚು ಭಾಗವಹಿಸಿ ಎಲ್ಲರನ್ನು ಕರ್ಕೊಂಡ್ಬರ್ರಿ. ಪ್ರತಿಯೊಬ್ಬರು ನಾಳೆಯಿಂದ ನಿಮ್ಮ ಮನೆಯಲ್ಲಿ ಗಂಡಸರನ್ನ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕು ಕಂಪಲ್ಸರಿ. ಯಾಕಂತಂದ್ರೆ ಮಕ್ಕಳಿಗೆ ಕಲಿಸ್ಬೇಕು. ಮುಂದಿನ ಜನರೇಷನ್ ನೀವು ನೋಡ್ತಾ ಇದ್ದೀರಿ. ಈಗ ನಾವು ಬ್ರಾಹ್ಮಣರು ಅದರ ಮತ್ತೆ ಸಬ್ ಪಂಗಡ ಉಪಪಂಗಡ ಅನ್ಕೋಬಾರ್ದು. ಹಿಂದೂಗಳ ಉಳಿಬೇಕು. ಇವತ್ತಿನ ಪರ್ಸನ್ ನಿಮ್ಗೆ ಗೊತ್ತದೆ. ನಾವು ಹಿಂದೂಗಳ ಉಳಿಯಲ್ಲ ಅಂದ್ರೆ ನಾಳೆ ಶಂಕರಾಚಾರ್ಯರೆಲ್ಲ ಯಾರೂ ಇರೋದಿಲ್ಲ, ಶಂಕರ ಜಯಂತಿನೂ ಉಳಿಯಲ್ಲ. ಫಸ್ಟ್ ನಾವು ಹಿಂದೂಗಳ ಯೂನಿಟಿ ಆಗ್ಬೇಕು, ಶಂಕರಾಚಾರ್ಯ ತತ್ವವನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿ ಎಲ್ಲರೂ ನಾಳೆ ಹೆಚ್ಚಿನ ಜನ ಬರಲಿ ಅಂತ ಹೇಳಿ ನಮ್ಮ ಮಂಡಳಿ ಪರವಾಗಿ ನಾನು ಕೇಳ್ತಿದ್ದೀನಿ ಅಷ್ಟೇ. ಹಳೆಯದನ್ನ ಹಿಸ್ಟ್ರಿಯನ್ನು ಹೇಳಬೇಕಾಯ್ತು, ಹೇಳಿದ್ದೀನಿ. ಯಾರಾದ್ರೂ ಹೆಸರು ಮರ್ತಿದ್ರೆ ದಯಮಾಡಿ ಕ್ಷಮಿಸ್ಬಿಡ್ರಿ. कृपासागराय शुकाव्य प्रदाय प्रणम्राखिलाभीष्टसन्दायकाय यतीन्द्रैरुपास्याङ्घ्रिपाथोरुहाय प्रबोधप्रदात्रे नमः शङ्कराय चिदानन्दरूपाय चिन्मुद्रकोद्यत्करायेश पर्याय रूपाय तुभ्यं मुदा गीयमानाय वेदोत्तमाङ्गै श्रुतानन्ददात्रे नमः शङ्कराय नमः शङ्कराय नमः शङ्कराय नमः शङ्कराय नमः शङ्कराय जटाजूटमध्ये पुराय सुराणां धुनी साध्यकर्मन्दिरूपस्य शम्भो गले मल्लिकामालिकाव्याजतस्ते विभातीति मन्ये गुरो किं तथैव नखेन्दुप्रभाधूतनम्रालिहार्दान्धकार व्रजायाब्जमन्दस्मिताय महामोहपाथोनिधे पाडवाय प्रशान्ताय कुर्मो नमः शङ्कराय नमः शङ्कराय नमः शङ्कराय नमः शङ्कराय नमः शङ्कराय प्रणम्रान्
तरङ्गाब्जबोध प्रदात्रे दिवारात्रमव्याहतोस्राय कामं क्षपेशाय चित्राय लक्ष्मक्षयाभ्यां विहीनाय कुर्मो नमः शङ्कराय प्रणम्रास्य पाथो जमोद प्रदात्रे सदान्तस्तमस्तोमसंहारकर्त्रे रजन्यामपीठ प्रकाशाय कुर्मो ह्यपूर्वाय पूष्णे नमः शङ्कराय नमः शङ्कराय नमः शङ्कराय नमः शङ्कराय नमः शङ्कराय